ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕ ನೇಮಕಾತಿ ಹುದ್ದೆ ಅವರಿಗೆ ಬಿಗ್ ರಿಲೀಫ್, ಬಿಗ್ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ, ಏನು ವಿವರಣಾತ್ಮಕ ಪರೀಕ್ಷೆ ಇತ್ತು ಅದನ್ನು ಅಫಿಷಿಯಲ್ ಆಗಿ ರದ್ದು ಕೂಡ ಮಾಡಿದ್ದಾರೆ. ಶಿಕ್ಷಕರ ಹುದ್ದೆ ಕನಸು ಕಾಣುತ್ತಿರುವ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್. ಸರ್ಕಾರಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸಚಿವ ಸಂಪುಟ ಹಾಗೂ ಶಿಕ್ಷಣ ಇಲಾಖೆ ಅತ್ಯಂತ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಇನ್ನು ಮುಂದೆ ನಿಮಗೆ ನೇಮಕಾತಿಯಲ್ಲಿ ಡಿಸ್ಕ್ರಿಪ್ಟಿವ್ ಮಾದರಿ, ವಿವರಣಾತ್ಮಕ ಮಾದರಿ ಇರುವುದಿಲ್ಲ, ಸಂಪೂರ್ಣವಾಗಿ ರದ್ದುಗೊಳಿಸ್ತೀವಿ ಅಂತೇಳಿ ಘೋಷಣೆ ಕೂಡ ಮಾಡಿದೆ. ಸರ್ಕಾರ ಕೂಡ ಇದಕ್ಕೆ ಒಪ್ಪಿಗೆ ಕೂಡ ಕೊಟ್ಟಿದೆ, ಸಮ್ಮತಿ ಕೂಡ ಕೊಟ್ಟಿದೆ ಅಂತೆ. ನೂತನ ನಿರ್ಧಾರದಿಂದ ಎಲ್ಲಾ ಪರೀಕ್ಷೆಗಳಿಗೆ ನಿಮಗೆ ಬಹು ಆಯ್ಕೆ ಪರೀಕ್ಷೆ MCQ ಆಬ್ಜೆಕ್ಟ್ ಟೈಪ್ಸ್ ಮಾತ್ರ ಇರುತ್ತಂತೆ. GPSTR, HSTR, PSTR ಎಲ್ಲದಕ್ಕೂ ಕೂಡ ನಿಮಗೆ ಇದೇ ರೀತಿ ನಿಯಮ ಇರುತ್ತೆ ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಈ ಹಿಂದೆ ಡಿಸ್ಕ್ರಿಪ್ಟಿವ್ ಮಾದರಿಯ ಪರೀಕ್ಷೆಗಳಿದ್ದಾಗ ಉತ್ತರ ಪತ್ರಿಕೆಯಲ್ಲಿ ಮೌಲ್ಯಮಾಪನಕ್ಕೆ ಟೈಮ್ ತೆಗೆದುಕೊಳ್ತಾ ಇತ್ತು. ಇದರಿಂದ ನೇಮಕಾತಿ ಪ್ರಕ್ರಿಯೆ ವಿಳಂಬ ಆಗ್ತಾ ಇತ್ತು. ಫಲಿತಾಂಶ ಪ್ರಕಟಣೆ ಮತ್ತು ಅಂಕಪಟ್ಟಿ ಪರಿಶೀಲನೆ ಕೂಡ ವರ್ಷಗಟ್ಟಲೆ ಆಗ್ತಾ ಇತ್ತು. ಅಲ್ಲದೆ ಮೌಲ್ಯಮಾಪನ ವೇಳೆ ಅಂಕ ವ್ಯತ್ಯಾಸ ಕೂಡ ಗೊಂದಲ ಆಗ್ತಿತ್ತು, ಮತ್ತೆ ಕೋರ್ಟ್ಗೆ ಹೋಗ್ತಾ ಇದ್ರು. ಈಗ ಸಂಪೂರ್ಣ ಆಬ್ಜೆಕ್ಟಿವ್ MCQ ಮಾದರಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ. OMR ಶೀಟ್ಗಳ ಮೂಲಕ ನಿಮಗೆ ಕಂಪ್ಯೂಟರೀಕೃತ ಮೌಲ್ಯಮಾಪನ ಕೂಡ ಮಾಡ್ತಾರೆ. ಇದರಿಂದ ಅತ್ಯಂತ ಪಾರದರ್ಶಕವಾಗಿ ಯಾವುದೇ ಗೊಂದಲ ಇಲ್ಲದೆ ಕೆಲವೇ ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ನಾವು ಕಂಪ್ಲೀಟ್ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಶೀಘ್ರದಲ್ಲೇ ಹೊಸ ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದೀವಿ. ಸರ್ಕಾರ ತೀರ್ಮಾನ ಕೈಗೊಂಡಿದೆ. BEd DEd ಮುಗಿಸಿದ ಅಭ್ಯರ್ಥಿಗಳಿಗೆ ತೀವ್ರ ಸಂತಸ ಅಂತ ಹೇಳ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಬಿಕಾಸ್ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಟಿವ್ ಮಾಡಿ ಅದು ಪೇಪರ್ ಹೋಗಿ ಬರೋ ಅಷ್ಟೊತ್ತಿಗೆ ಟೈಮ್ ತೆಗೆದುಕೊಳ್ಳುತ್ತೆ. ಪ್ಲಸ್ ನಿಮಗೆ ನೇಮಕಾತಿ ಡಿಲೇ ಆಗ್ತಾ ಇದೆ, ನಾನಾ ಕಾರಣ ಕೂಡ ಇದೆ. ಹಾಗಾಗಿ ನಾವು ಡಿಸಿಷನ್ ತೆಗೆದುಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಶಿಕ್ಷಕಾಂಕಾಂಕ್ಷಿಗಳಿಗೆ ಗುಡ್ ನ್ಯೂಸ್. ಥ್ಯಾಂಕ್ ಯು.